ಶಂಖ ಆಧ್ಯಾತ್ಮಿಕ ಲಾಭದ ಜೊತೆಗೆ ವೈಜ್ಞಾನಿಕ ಲಾಭಗಳನ್ನು ಹೊಂದಿದೆ. ನಮ್ಮ ದಿನನಿತ್ಯದ ಪೂಜೆಯ ಮೊದಲು ಅಥವಾ ಯಾವುದಾದರೂ ಮಂಗಳ ಕಾರ್ಯ ಪ್ರಾರಂಭಿಸುವ ಮುನ್ನ ಶಂಖ ಊದುತ್ತೇವೆ ಮತ್ತು ಯುದ್ಧ ಪ್ರಾರಂಭಿಸುವ ಮುನ್ನ ಕೂಡ ಶಂಖ ಊದಲಾಗುತ್ತಿತ್ತು. ಇದು ಕೇವಲ ಪೂಜೆ ಮತ್ತು ಧರ್ಮಕ್ಕೆ ಸಂಬಂಧಿಸಿದ್ದಲ್ಲ, ವೈಜ್ಞಾನಿಕವಾಗಿ ಇದು ನಮ್ಮ ದೇಹಕ್ಕೆ ಲಾಭಕಾರಿಯಾಗಿದೆ. ದಿನಾಲೂ ಶಂಖ ಊದೋದ್ರಿಂದ ನಮ್ಮ ದೇಹದಲ್ಲಿನ ಅನೇಕ ಸಮಸ್ಯೆಗಳ ಮೇಲೆ ನಿಯಂತ್ರಣ ತರಬಹುದು. ಶಂಖ ಸಮುದ್ರದಲ್ಲಿ ಉತ್ಪತ್ತಿಯಾಗುತ್ತದೆ. ಈ ಪದ ಸಂಸ್ಕೃತ ಪದದಿಂದ ಶಂಖಂದಿಂದ ಬಂದಿದೆ. ಶಂ ಅಂದ್ರೆ ಒಳ್ಳೆಯದು, ಖಂ ಅಂದ್ರೆ ನೀರು, ಶಂಖಂ ಅಂದ್ರೆ ಪವಿತ್ರ ನೀರನ್ನು ಹಿಡಿದಿರುವ ಎಂದರ್ಥ. ಶಂಖವನ್ನು ಸಮುದ್ರಜ, ಸೂನಾದ, ದೀರ್ಘನಾದ, ಕಾಂಬೋಜ, ತ್ರಿರೇಖಾ ಅಂತ ಕೂಡ ಕರೆಯುತ್ತಾರೆ. ಶಂಖದಲ್ಲಿ ಮುಖ್ಯವಾಗಿ 2 ವಿಧ ನೋಡ್ತೀವಿ. ದಕ್ಷಿಣಾವರ್ತಿ ಶಂಖ ಅಂದ್ರೆ ಇದು ಪೂಜೆಗೆ ಬಳಸಲಾಗುತ್ತೆ. ಇನ್ನು ವಾಮಾವರ್ತಿ ಶಂಖ ಅಂದ್ರೆ ಇದು ಔಷಧೀಯ ಉದ್ದೇಶಗಳಿಗೆ ಬಳಸಲಾಗುತ್ತೆ. ಇನ್ನು 3ನೇ ವಿಧ ಕೂಡ ನಾವು ನೋಡ್ತೀವಿ, ಅದನ್ನ ಮಧ್ಯವರ್ತಿ ಶಂಖ ಅಂತ ಹೇಳ್ತೀವಿ. ರಾಸಾಯನಿಕವಾಗಿ ಶಂಖವು ಕ್ಯಾಲ್ಸಿಯಂ ಕಾರ್ಬೋನೇಟ್ನಿಂದ ಮಾಡಲಾಗಿರುತ್ತದೆ. ಇದರಲ್ಲಿ ಕ್ಯಾಲ್ಸಿಯಂ ಹೆಚ್ಚು ಪ್ರಮಾಣದಲ್ಲಿರುತ್ತೆ, ಪ್ರೋಟೀನ್ ಕೂಡ ಸ್ವಲ್ಪ ಇರುತ್ತೆ, ಕಡಿಮೆ ಪ್ರಮಾಣದಲ್ಲಿರುತ್ತೆ. ಆಧ್ಯಾತ್ಮಿಕವಾಗಿ ನಾವು ನೋಡಿದ್ರೆ ಶಂಖ ಊದಿದಾಗ ಅದರಿಂದ ಓಂ ಶಬ್ದ ಹೊರಹೊಮ್ಮುತ್ತದೆ. ಇದು ಯೂನಿವರ್ಸಲ್ ಸೌಂಡು, ಪವಿತ್ರ ಮಂತ್ರ. ಇದು ನಮ್ಮ ಪ್ರಾಣವನ್ನು ನಿಯಂತ್ರಿಸುವ ಧ್ವನಿ. ಇದು ನಮ್ಮ ಮನಸ್ಸಿನಿಂದ ನಕಾರಾತ್ಮಕ ಆಲೋಚನೆಗಳನ್ನು ತೆಗೆದುಹಾಕುತ್ತದೆ, ನೆಗೆಟಿವ್ ಎನರ್ಜಿ ತೆಗೆದುಹಾಕುತ್ತದೆ. ವೈಜ್ಞಾನಿಕವಾಗಿ ನಾವು ನೋಡಿದ್ರೆ ಶಂಖವನ್ನು ವಿಂಡ್ ಇನ್ಸ್ಟ್ರೂಮೆಂಟ್ ಅಂದ್ರೆ ವಾದ್ಯಯಂತ್ರದಲ್ಲಿ ಇರಿಸಲಾಗಿದೆ. ಅಂದ್ರೆ ಇದನ್ನು ಬಾರಿಸಲು ಗಾಳಿಯ ಪ್ರಯೋಗವಾಗುತ್ತದೆ. ಶಂಖ ಊದುವುದು ಒಂಥರ ಪ್ರಾಣಾಯಾಮ ಇದ್ದ ಹಾಗೆ. ಶಂಖ ಊದಿದಾಗ ನಮ್ಮ ಲಂಗ್ಸ್ ಅಂದ್ರೆ ನಮ್ಮ ಫುಪ್ಪುಸಗಳಿಗೆ ಎಕ್ಸರ್ಸೈಸ್ ಆಗುತ್ತದೆ. ಇದೇ ಕ್ರಿಯೆ ಮಾಡರ್ನ್ ಮೆಡಿಕಲ್ ಸೈನ್ಸ್ನಲ್ಲಿ ಇನ್ಸೆಂಟಿವ್ ಸ್ಪೈರೋಮೆಟ್ರಿ ಟೆಕ್ನಿಕ್ ಆಗಿ ಬಳಸಲಾಗುತ್ತಿದೆ. ಕೋವಿಡ್ನಲ್ಲಿ ಕೂಡ ವೈದ್ಯರು ಶಂಖ ಊದಲು ಸಲಹೆ ಕೊಟ್ಟಿದ್ರು. ದಿನದಲ್ಲಿ 2 ಸಲ ಶಂಖ ಊದೋದ್ರಿಂದ ನಮ್ಮ ಲಂಗ್ಸ್ ಅಂದ್ರೆ ನಮ್ಮ ಫುಪ್ಪುಸಗಳು ಹೆಲ್ದಿ ಆಗುತ್ತವೆ. ಬಿಪಿ ರಕ್ತದೊತ್ತಡ ಏನಿದೆಯಲ್ಲ ಅದು ಸರಿ ಹೊಂದುತ್ತದೆ. ಹೃದಯದಲ್ಲಿನ ಬ್ಲಾಕೇಜಸ್ ಕರಗಿಸಲು ಅಂದ್ರೆ LDL ಕೆಟ್ಟ ಕೊಲೆಸ್ಟ್ರಾಲ್ ಕರಗಿಸಲು ಇದು ಸಹಾಯ ಆಗುತ್ತದೆ. ಅಷ್ಟೇ ಅಲ್ಲ, ಮೂತ್ರನಾಳ, ಮೂತ್ರಕೋಶ, ಹೊಟ್ಟೆಯ ಕೆಳಭಾಗ, ಡಯಾಫ್ರಾಗ್ಮು, ಎದೆ ಮತ್ತು ಕತ್ತಿನ ಸ್ನಾಯುಗಳಿಗೆ ಇದರಿಂದ ಒಳ್ಳೆಯ ಎಕ್ಸರ್ಸೈಸ್ ಆಗುತ್ತೆ. ಮಗುವಿಗೆ ಸರಿಯಾಗಿ ಮಾತನಾಡಲು ಬರದೇ ಇದ್ದಾಗ ನಿಯಮಿತವಾಗಿ ಶಂಖ ಊದಿದರೆ ಮತ್ತು ಶಂಖದಲ್ಲಿ ರಾತ್ರಿ ಇಡೀ ನೀರು ಹಾಕಿಟ್ಟು ಬೆಳಗ್ಗೆ 2 ಚಮಚ ಅಷ್ಟು ಕುಡಿಯುತ್ತಾ ಬಂದ್ರೆ ಮಗುವಿಗೆ ಸರಿಯಾಗಿ ಮಾತನಾಡಲು ಸಹಾಯ ಆಗುತ್ತದೆ ಅಂತ ಹೇಳಲಾಗಿದೆ. ಅಷ್ಟೇ ಅಲ್ಲ, ಈ ಶಂಖದ ನೀರು ಕುಡಿಯೋದ್ರಿಂದ ಮೂಳೆ ಸಮಸ್ಯೆ ಆಗಿರ್ಬೋದು, ಕಾಮಾಲೆ, ಚರ್ಮದ ರೋಗಗಳು ಇವೇನಂತಂದ್ರೆ ದೂರ ಆಗುತ್ತವೆ ಅಂತ ಆಯುರ್ವೇದದಲ್ಲಿ ಉಲ್ಲೇಖಿಸಲಾಗಿದೆ. ಇದಕ್ಕೆ ಕಾರಣ ಶಂಖದ ರಾಸಾಯನಿಕ ಸಂಯೋಜನೆ. ಶಂಖದ ಭಸ್ಮ ಕೂಡ ತಯಾರಿಸಲಾಗುತ್ತದೆ. ಇದು ಆಯುರ್ವೇದದ ಔಷಧಿ. ಈ ಭಸ್ಮವನ್ನು ಅತಿಸಾರ ಅಂದ್ರೆ ಲೂಸ್ ಟೂಲ್ಸ್ ಅಂತ ಹೇಳ್ತೀವಿ, ಮೊಡವೆ ಆಗಿರ್ಬೋದು, ಹೆಪಟೋಮೆಗಾಲಿ ಅಂದ್ರೆ ಪಿತ್ತಜನಕಾಂಗದ ಹಿಗ್ಗುವಿಕೆ, ಆಮೇಲೆ ಸ್ಪ್ಲೀನೋಮೆಗಾಲಿ ಹೊಟ್ಟೆ ನೋವು, ಅಜೀರ್ಣ, ಹಸಿವಿನ ಕೊರತೆ, ಎದೆಯುರಿ, ಆಸಿಡ್ ರಿಫ್ಲಕ್ಸ್ ಇವುಗಳಿಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ. ಇಷ್ಟೆಲ್ಲಾ ಆರೋಗ್ಯ ಲಾಭಗಳನ್ನು ಹೊಂದಿರಲು ಕಾರಣ ಇದರ ಅಲ್ಕಲೈನ್ ಅಂದ್ರೆ ಕ್ಷಾರೀಯ ಗುಣ. ಇದು ಆಂಟಿ ಅಲ್ಸರ್ ಆಗಿ ಕೆಲಸ ಮಾಡುತ್ತದೆ. ಹೀಗೆ ಶಂಖನಾದ ಆಧ್ಯಾತ್ಮಿಕತೆ ಜೊತೆಗೆ ವೈಜ್ಞಾನಿಕ ಲಾಭ ಕೂಡ ಹೊಂದಿದೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.